ಬಿಸಿಲಿಗೆ ಹೋದರೆ ಸುಟ್ಟೋಗ್ಬಿಡುತ್ತೆ, ಬಿಸಿಲಿಗೆ ಹೋದರೆ ಚರ್ಮ ಕಪ್ಪಗಾಗೋಗುತ್ತೆ, ಬಿಸಿಲಿಗೆ ಹೋದರೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಸೊ ಪ್ರಕೃತಿಯಲ್ಲೇ ಜೀವಿಗಳಿಗೆ ಬೆಳಗಿಂದ ಸಂಜೆವರೆಗೂ ಎಂಥ ಬಿಸಿಲಲ್ಲೇ ಓಡಾಡ್ತಾ ಇರುತ್ತಲ್ಲ, ಒಂದಕ್ಕಿಂತ 3 ಪಟ್ಟು ಅಧಿಕ ಆಗಿರೋ ಉಪ್ಪಿನಿಂದ ಏನಾಗ್ತಾ ಇದೆ, ಹೃದಯದ ರಕ್ತನಾಳಗಳು ಗಡ್ಸಾಗುತ್ತೆ. ಸೆರೆಟೋನಿನ್ ಹಾರ್ಮೋನ್ ಕಡಿಮೆ ಆಯಿತು ಅಂತಂದರೆ ಬದುಕುವ ಉತ್ಸಾಹನೇ ಕಳೆದೋಗುತ್ತೆ. ಸೂರ್ಯನ ಬಿಸಿಲು ಬೆಳಕು ಅಂದರೆ ನಮ್ಮ ಬದುಕಿನ ಭಾಗನೇ ಆಗಿತ್ತು. ಬಟ್ ಈಗ ಈ ಸೂರ್ಯನ ಬೆಳಕು ನಮ್ಮ ಆಹಾರದ ಬಹಳ ಮುಖ್ಯವಾಗಿರೋ ಅಂಶ. ಸೊ ನಮ್ಗೆ ಹೇಗೆ ನಮ್ಮ ಊಟದ ತಟ್ಟೆಯಿಂದ ಆಹಾರ ಬೇಕೋ ಅದೇ ರೀತಿ ಸೂರ್ಯನ ಬೆಳಕು ಸಹ ನಮ್ಮ ಆಹಾರದ ಬಹಳ ಮುಖ್ಯವಾಗಿರೋ ಅಂಶ. ಸೊ ಹಾಗಿದ್ರೆ ಏನಿದೆ ಸೂರ್ಯನ ಬೆಳಕಲ್ಲಿ, ಏನು ನಮ್ಮಲ್ಲಿ ಬದಲಾವಣೆಗಳು ಮಾಡುತ್ತೆ ಅಂತ ಹೇಳೋದಾದರೆ, ನೀವು ಒಂದು ಉದಾಹರಣೆಗೆ ನೀವು ಒಂದು ಗಿಡದ ಮೇಲೆ ಒಂದು ಬಟ್ಟೆ ಹಾಕ್ಬಿಡಿ, ಗಿಡ ಏನಾಗುತ್ತದು ಕೆಲವೇ ದಿನಗಳಲ್ಲಿ ಅದು ಒಣಗೋಗುತ್ತೆ, ಅದು ಸತ್ತೋಗುತ್ತದು. ಸೊ ನಮ್ಮ ಪರಿಸ್ಥಿತಿನೂ ಹಾಗೇನೆ ತಾನೇ. ಸೊ ಗಿಡಗಳು ಮರಗಳು ಸೂರ್ಯನ ಬೆಳಕಿನ ಸಹಾಯದಿಂದ ಹಣ್ಣು ಆಹಾರನೇ ತಯಾರು ಮಾಡಿಬಿಡುತ್ತೆ. ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಫೋಟೋಸಿಂಥಿಸಿಸ್ ಅಥವಾ ದ್ಯುತಿಸಂಶ್ಲೇಷಣ ಕ್ರಿಯೆ ಮೂಲಕ. ಆದರೆ ಮನುಷ್ಯರಾಗಿರೋ ನಾವು ಅಟ್ಲೀಸ್ಟ್ ಆ ಒಂದು ಸೂರ್ಯನ ಬೆಳಕಿನ ಸಹಾಯದಿಂದ ಉತ್ಪತ್ತಿಯಾಗಿರೋ ಆಹಾರವನ್ನು ನಮಗೆ ಜೀರ್ಣ ಆಗಬೇಕು, ಆ ಪೌಷ್ಟಿಕಾಂಶಗಳು ನಮ್ಮ ಜೀವರಸಾಯನ ಕ್ರಿಯೆಗಳು ನಡಿಬೇಕು ಅಂತಂತಂದರೆ ಸೊ ಸೂರ್ಯನ ಬೆಳಕು ಬೇಕೇ ಬೇಕು. ಹೀಗೆ ಸೂರ್ಯನ ಬೆಳಕು ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಬಹಳಷ್ಟು ಹಾರ್ಮೋನ್ಗಳ ಉತ್ಪಾದನೆಗೆ ಸೂರ್ಯನ ಬೆಳಕು ಸಹಾಯ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿರುವಂಥದ್ದು ಸೆರೆಟೋನಿನ್ ಅಂತ ಒಂದು ಹಾರ್ಮೋನ್. ಈ ಸೆರೆಟೋನಿನ್ ಹೇಗೆ ಅಂತಂದರೆ, ಸೆರೆಟೋನಿನ್ ಹಾರ್ಮೋನ್ ಕಡಿಮೆ ಆಯಿತು ಅಂತಂದರೆ ಬದುಕುವ ಉತ್ಸಾಹನೇ ಕಳೆದೋಗುತ್ತಲ್ಲಿ. ಸೊ ಅವರಿಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇರಲ್ಲ, ಡಿಪ್ರೆಷನ್ ಕಂಡೀಷನ್ ಬಂದ್ಬಿಡ್ತದೆ. ಸೊ ಆ ಸೂರ್ಯನ ಬೆಳಕಿನ ಹಾರ್ಮೋನು ನಾವು ಸೂರ್ಯನ ಬೆಳಕಿನಿಂದನೇ ಪಡಿಬೇಕೇ ವಿನಃ ಇನ್ಯಾವ ರೀತಿಯಲ್ಲಿ ತೊಗೊಳಕ್ಕೆ ಸಾಧ್ಯ? ಸೊ ಔಷಧಿಗಳಂತ ಎಷ್ಟಂತ ಸೇವನೆ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ಸೂರ್ಯನ ಬೆಳಕಿನ ಸಹಾಯದಿಂದ ನಮ್ಮಲ್ಲೇನು ಸೆರೆಟೋನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದು ಧೈರ್ಯ ಕೊಡುತ್ತೆ, ಸ್ಥೈರ್ಯ ಕೊಡುತ್ತೆ, ಹೋರಾಟ ಮಾಡೋದಕ್ಕೆ ನಮಗೆ ಹುಮ್ಮಸ್ ಕೊಡುತ್ತೆ. ಒಟ್ಟಾರೆ ನಮಗೆ ಒಂದು ಪಾಸಿಟಿವ್ ಮೈಂಡ್ ಅಂತ ಇದೆಯಲ್ಲ, ಎಲ್ಲ ಕೆಲಸಗಳು ಮಾಡೋದಕ್ಕೆ ಎಷ್ಟೇ ಕಷ್ಟಗಳು ಬರಲಿ ಹೋರಾಟ ಮಾಡೋದಕ್ಕೆ ಆ ಒಂದು ಧೈರ್ಯ ಕೊಡೋ ಹಾರ್ಮೋನೇ ಸೆರೆಟೋನಿನ್. ಅದು ಸೂರ್ಯನ ಬೆಳಕಿನಿಂದನೇ ಉತ್ಪತ್ತಿ ಆಗುವಂಥದ್ದು. ಹೀಗೆ ಹಗಲೊತ್ತು ನಾವು ಹೆಚ್ಚಿನ ಕಾಲ ಸೂರ್ಯನ ಬೆಳಕನ್ನು ತೊಗೊಂಡಾಗ, ಬಿಸಿಲನ್ನು ತೊಗೊಂಡಾಗ, ಸೊ ರಾತ್ರಿ ಆಗ್ತಾ ಇದ್ದಂಗೆ ಈ ಸೆರೆಟೋನಿನ್ ನಿಂತೋಗುತ್ತೆ. ಕತ್ಲಾಗ್ತಾ ಇದ್ದಂಗೆ ಸೆರೆಟೋನಿನ್ ಉತ್ಪತ್ತಿ ನಿಂತೋಗುತ್ತೆ. ಮೆಲಟೋನಿನ್ ಅಂತ ಇನ್ನೊಂದು ಹಾರ್ಮೋನ್ ಟ್ರಿಗರ್ ಆಗುತ್ತೆ. ಈ ಮೆಲಟೋನಿನ್ ಕಡಿಮೆ ಆಯಿತು ಅಂದರೆ ನಿದ್ದೆ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಹೀಗಾಗಿ ಮೆಲಟೋನಿನ್ ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅಂತಂದರೆ ಹಗಲಿನ ವೇಳೆ ಚೆನ್ನಾಗಿ ಸೆರೆಟೋನಿನ್ ಉತ್ಪತ್ತಿ ಆಗಬೇಕು. ಅಥವಾ ಅಂತಂದರೆ ಸೂರ್ಯನ ಬಿಸಿಲು ಬೆಳಕು ನಮಗೆ ಚೆನ್ನಾಗಿ ಸಿಕ್ಕಿರಬೇಕು. ಸೊ ಮೆಲಟೋನಿನ್ ಕಡಿಮೆ ಆಗಿ ಅದಕ್ಕೆ ನಾವು ಔಷಧಿಗಳು ತೊಗೊಳ್ಬೇಕಾ ಅಥವಾ ಸೂರ್ಯನ ಬೆಳಕಲ್ಲಿ ಚೆನ್ನಾಗಿ ಓಡಾಡ್ಕೊಂಡಿರೋದು ಕಲಿಬೇಕಾ? ಹೀಗಾಗಿ ಸೆರೆಟೋನಿನ್, ಮೆಲಟೋನಿನ್ ಸೂರ್ಯನ ಬಿಸಿಲು ಮತ್ತು ಬೆಳಕಿನ ಮೂಲಕ ನಮಗೆ ಉತ್ಪತ್ತಿ ಆಗೋ ಒಂದು ಬಹಳ ಮುಖ್ಯವಾಗಿರೋ ಹಾರ್ಮೋನ್. ಸೂರ್ಯನ ಬೆಳಕು ಎಷ್ಟು ಬಹಳ ಮುಖ್ಯ ಅಂತಂತಂದರೆ, ಈಗ ನೋಡಿ, ಈಗ ಲೇಟೆಸ್ಟಾಗಿ ಇನ್ನೊಂದು ಇಶ್ಯೂ ಬರ್ತಾ ಇದೆ. ಲೇಟೆಸ್ಟಾಗಿ ಈಗ ಡಯಾಬಿಟೀಸ್ ಬಂತು, ಮನೆಗೆ ಡಯಾಬಿಟೀಸ್ ಬಂತು, BP ಬಂತು, 40 ಕೋಟಿ ಜನಕ್ಕೆ ಹೈ ಬ್ಲಡ್ ಪ್ರೆಷರ್ ಇದೆ. ಆಮೇಲೆ ಗ್ಯಾಸ್ಟ್ರಿಕ್ಕು ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಬಂದಿದೆ. ಸ್ಕೂಲ್ ಮಕ್ಕಳು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡೋಗೋ ಥರ ಆಗಿದೆ ಪರಿಸ್ಥಿತಿ. ಸೊ ಹೀಗಿರೋವಾಗ ಆಮೇಲೆ ಕೊಲೆಸ್ಟ್ರಾಲ್ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಆಗೋಗಿದೆ, ಫ್ಯಾಟಿ ಲಿವರ್ ಹೆಚ್ಚಿಗೆ ಬರ್ತಾ ಇದೆ. ಇಷ್ಟೇ ಅಲ್ಲ, ಲಿವರ್ ಸಮಸ್ಯೆಗಳು ಅಷ್ಟೇ, ಉಸಿರಾಟ ಸಮಸ್ಯೆಗಳು ಜಾಸ್ತಿ ಆಗಿದೆ. ಇವುಗಳ ಮಧ್ಯೆ ಏನಾಗಿದೆ, ನೆನಪಿನ ಶಕ್ತಿ ಕಡಿಮೆ ಆಗಿರೋ ಸಮಸ್ಯೆ ಉದ್ಭವ ಆಗ್ತಾ ಇದೆ ಈಗ ಜನಗಳಿಗೆ. ಮೆಮೊರಿ ಪವರ್ ಕಡಿಮೆ ಆಗ್ತಾ ಇರೋವಂಥದ್ದು ಅಂದರೆ ಅಲ್ಝೈಮರ್ಸ್ ಡಿಸೀಸ್ ಅಂಡ್ ಡಿಮೆನ್ಷಿಯಾ ಅಂತಾರೆ. ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ. ಈ ಪಾರ್ಕಿನ್ಸನ್ಸ್ ಡಿಸೀಸು ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗೋ ಅಲ್ಝೈಮರ್ಸ್ ಅಥವಾ ಡಿಮೆನ್ಷಿಯಾ ಇದೆಯಲ್ಲ, ಇದಕ್ಕೆ ಬಹಳ ಮುಖ್ಯವಾಗಿರೋ ಕಾರಣ ಏನಂತಂದರೆ ಸೂರ್ಯನ ಬಿಸಿಲು ಮತ್ತು ಬೆಳಕು ಕಡಿಮೆ ಆಗಿರೋವಂಥದ್ದು. ಸೊ ಇದೆಲ್ಲ ಸಮಸ್ಯೆ ಬರ್ತಾ ಇರೋದು, ಹೆಚ್ಚಿಗೆ ಆಗ್ತಾ ಇರೋದು ಕಳೆದ 30 ವರ್ಷಗಳಿಂದ ಈಚೆಗೆ. ಅದೇ 30-40 ವರ್ಷಗಳಿಂದ ಹೇಗಿತ್ತು ನಮ್ಮ ಬದುಕು? ಸೊ ಬೆಳಗ್ಗೆ ಆದರೆ ಸಂಜೆ ಆದರೆ ನಾವು ಮನೆ ಹೊರಗಡೆನೇ ಇರ್ತಾ ಇದ್ವಿ, ಕಾಲ್ನಡಿಗೆನೇ ಮಾಡ್ತಾ ಇದ್ವಿ, ಬರಿಗಾಲಲ್ಲೇ ನಡೀತಾ ಇದ್ವಿ. ಸೂರ್ಯನ ಬಿಸಿಲು ಬೆಳಕು ಅಂದರೆ ನಮ್ಮ ಬದುಕಿನ ಭಾಗನೇ ಆಗಿತ್ತು. ಬಟ್ ಈಗ ಸೂರ್ಯನ ಬಿಸಿಲು ಅಂತಂದರೆ ಕೊಡೆ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಈಗ ಜನ. ಅಂತಂದರೆ ಬಿಸಿಲಿಗೆ ಹೋದರೆ ಸುಟ್ಟೋಗ್ಬಿಡುತ್ತೆ, ಬಿಸಿಲಿಗೆ ಹೋದರೆ ಚರ್ಮ ಕಪ್ಪಗಾಗೋಗುತ್ತೆ, ಬಿಸಿಲಿಗೆ ಹೋದರೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಸೊ ಪ್ರಕೃತಿಯಲ್ಲೇ ಜೀವಿಗಳಿಗೆ ಬೆಳಗಿಂದ ಸಂಜೆವರೆಗೂ ಎಂಥ ಬಿಸಿಲಲ್ಲೇ ಓಡಾಡ್ತಾ ಇರುತ್ತಲ್ಲ. ಸೊ ಬಿಸಿಲು ಹೆಚ್ಚಾದರೆ ಏನಾಗುತ್ತೆ ಅಂತಂದರೆ ನಮ್ಮ ಚರ್ಮದಲ್ಲಿ ಮೆಲಟೋನಿನ್ ಹೆಚ್ಚಾಗಿ ಚರ್ಮ ಸ್ವಲ್ಪ ಬಣ್ಣ ಬದಲಾವಣೆ ಮಾಡಿಕೊಂಡು ಸೂರ್ಯನ ಬೆಳಕನ್ನು ಹೀರ್ಕೊಳ್ಳೋದು ತನ್ನಿಂದ ತಾನೇ ಕಡಿಮೆ ಮಾಡ್ಕೊಳ್ಳುತ್ತದು. ಸೊ ಆ ಒಂದು ನ್ಯಾಚುರಲ್ ಇಮ್ಯುನಿಟಿ, ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ನಮಗಿದೆ.
ಸೂರ್ಯನ ಬಿಸಿಲಿಗೆ ಹೋದ ತಕ್ಷಣ ಕ್ಯಾನ್ಸರ್ ಬರಲ್ಲ, ಬಿಸಿಲಿಗೆ ಹೋದ ತಕ್ಷಣ ಮೆಲಟೋನಿನ್ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ, ಚರ್ಮದ ಬಣ್ಣ ಸ್ವಲ್ಪ ಬದಲಾವಣೆ ಆಗುತ್ತೆ. ಹೀಗಾಗಿ ನಮಗೆ ನ್ಯಾಚುರಲಿ ಪ್ರೊಟೆಕ್ಷನ್ ಬರುತ್ತದು. ಹೀಗಾಗಿ ಸೂರ್ಯನ ಬಿಸಿಲು ಬೆಳಕು ಹೋಗದೇ ಇರೋದ್ರಿಂದ ಏನಾಗ್ತಾ ಇದೆ, ಸೊ ನರ್ವಸ್ ಸಿಸ್ಟಮ್ ವೀಕ್ ಆಗ್ತಾ ಇದೆ. ಸೊ ವಿಶೇಷವಾಗಿ ನರ್ವಸ್ ಸಿಸ್ಟಮ್ ಅಂತಂದರೆ ನ್ಯೂರಾನ್ಸ್, ನರತಂತುಗಳು ಹೇಗೆ ಅಂತಂದರೆ, ಒಂದು ಸರಿ ನರತಂತುಗಳು ನಾಶ ಆಯಿತು ಅಂದರೆ ಮತ್ತೆ ಅದು ಹುಟ್ಟಿ ಬರೋದಿಲ್ಲ. ಅದೇ ಜೀವಕೋಶಗಳು. ಈ ನರ್ವಸ್ ಸಿಸ್ಟಮ್ ಬಿಟ್ಟು ಇತರೆ ಜೀವಕೋಶಗಳಿದೆಯಲ್ಲ, ಆ ಜೀವಕೋಶಗಳು ನಿರಂತರವಾಗಿ ಹುಟ್ಟುತ್ತಾ ಇರುತ್ತೆ, ಸಾಯ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ ಜೀವಕೋಶಗಳು. ಸೊ ಹೀಗಾಗಿ ನಾವು ಆಹಾರ ಜೀವನ ಶೈಲಿ ಬದಲಾವಣೆ ಮಾಡಿದ ತಕ್ಷಣ ಜೀವಕೋಶಗಳು, ಹುಟ್ಟುವ ಜೀವಕೋಶಗಳ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಬಹಳ ಬೇಗ ಸುಧಾರಣೆ ಆಗೋಗುತ್ತೆ. ಅಂದರೆ ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ ಬಿಟ್ಟು ಡಯಾಬಿಟಿಸು, BP, ಹಾರ್ಟ್ ಪ್ರಾಬ್ಲಮ್ಸು ಅಥವಾ ಉಸಿರಾಟ ಇವೆಲ್ಲವೂ ಬಹಳ ಈಸಿಯಾಗಿ ಪರಿಹರಿಸ್ಕೋಬೋದು. ಬಟ್ ಈ ನೆನಪಿನ ಶಕ್ತಿ ಕಾಯಿಲೆಗಳು ಮತ್ತು ಪಾರ್ಕಿನ್ಸನ್ಸ್ ಇದೆಯಲ್ಲ, ಅದು ವಾಸಿ ಮಾಡೋಕ್ಕಾಗದೇ ಇರೋ ಸಮಸ್ಯೆ. ಯಾಕೆಂದರೆ ನರತಂತುಗಳು ಒಮ್ಮೆ ನಾಶ ಆಯಿತು ಅಂತಂದರೆ ಮತ್ತೆ ಅವು ಹುಟ್ಟೋದಿಲ್ಲ. ಅದಕ್ಕೆ ಬೇಕಾಗಿರೋ ಮೂಲ ವಸ್ತುನೇ ಸನ್ಲೈಟ್, ಸೂರ್ಯನ ಬೆಳಕು. ಹೀಗಾಗಿ ಸೂರ್ಯನ ಬಿಸಿಲು ಬೆಳಕಿಂದ ಕೊರತೆಯಾಗಿ ನಾಶ ಆಗ್ತಾ ಇರೋ ನರತಂತುಗಳ ಒಂದು ನಾಶ ಪ್ರಕ್ರಿಯೆಯನ್ನು ತಡಿಬೇಕು ಅಂದರೆ ಏನು ಮಾಡಬೇಕು? ಬಿಸಿಲು ಬೆಳಕನ್ನೇ ಪಡಿತಾ ಹೋಗಬೇಕು. ಸೊ ಇದು ಲೇಟೆಸ್ಟಾಗಿ ಬಹಳ ಸಮಸ್ಯೆಗಳು ಬರ್ತಾ ಇದೆ. ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಒಂದು ಸರಿ ಅದನ್ನು ಏನು ನಾಶ ಆಗಿರೋ ನೆನಪಿನ ಶಕ್ತಿ ಮತ್ತೆ ಹುಟ್ಟಿ ಬರಲ್ಲ. ಮುಂದೆ ಆಗೋದನ್ನು ನಾವು ತಡಿತಾ ಹೋಗ್ಬೋದು. ಒಟ್ಟಾರೆ ಮುಂದಿನ ಒಂದು ಜನಾಂಗ ಏನಿದೆ, ಇಂದಿನ ಜನಾಂಗ ಏನಿದೆ, ಈ ಸಮಸ್ಯೆಗಳು ಬರದೇ ಇರೋ ಥರ ಬದುಕೋದು ಬಹಳ ಜಾಣತನ. ಇದಕ್ಕೆ ಬಂದ ಮೇಲೆ ಅದನ್ನು ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ ಸಾಧ್ಯ, ಎಷ್ಟೋ ಸಾಧ್ಯನೂ ಆಗದೆ ಹೋಗ್ಬೋದು. ಹೀಗಾಗಿ ಬಿಸಿಲು ಬೆಳಕು ಅಂತಂದರೆ ಹೇಗೆ ಅಂದರೆ, ಅದು ನಮ್ಮ ಆಹಾರಕ್ಕಿಂತ ಬಹಳ ಪ್ರಾಮುಖ್ಯ. ಆಹಾರ ಎಷ್ಟು ಇಂಪಾರ್ಟೆಂಟು ನಮಗೆ, ಅಷ್ಟೇ ಪ್ರಾಮುಖ್ಯವಾದದ್ದು ಬಿಸಿಲು ಮತ್ತು ಬೆಳಕು. ಸೊ ಹೃದಯಾಘಾತಗಳು ಎಷ್ಟು ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಅಂತಂದರೆ, ಇವತ್ತು ಜನಗಳಿಗೆ ಅದಕ್ಕೆ ಯಾಕೆ ಹೃದಯಾಘಾತಗಳು ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಉತ್ತರಗಳು ಹೇಳೋದೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಸೊ ಸಾಮಾನ್ಯವಾಗಿ ಜನಗಳಲ್ಲಿ ಒಂದು ನಂಬಿಕೆ ಇದೆ, ಸೊ ಮಾಂಸಾಹಾರ ಹೆಚ್ಚಿಗೆ ತೊಗೊಂಡ್ರೆ ಅಥವಾ ಮದ್ಯಪಾನ ಹೆಚ್ಚಿಗೆ ತೊಗೊಂಡ್ರೆ ಅಥವಾ ಧೂಮಪಾನ ಅಂದರೆ ತಂಬಾಕು, ಬೀಡಿ, ಸಿಗರೇಟ್ ತೊಗೊಂಡ್ರೆ ಹೃದಯಾಘಾತಗಳು ಸಂಭವಿಸುತ್ತೆ ಅಂತ. ಬಟ್ ಇಲ್ಲಿ ಸಮಸ್ಯೆ ಏನಂತಂದರೆ, ಇಲ್ಲಿ ಪ್ಯೂರ್ ವೆಜಿಟೇರಿಯನ್ಸ್ ಇರ್ತಾರೆ ಭಾಳಷ್ಟು ಜನ, ಅಲ್ಲಿ ಮಾಂಸಾಹಾರ ಸೇವನೆಯೂ ಇರಲ್ಲ, ಮದ್ಯಪಾನ ಸೇವನೆಯೂ ಇರಲ್ಲ, ಬೀಡಿ, ಸಿಗರೇಟು, ತಂಬಾಕಿನ ಉತ್ಪನ್ನಗಳು ಇರೋದೇ ಇಲ್ಲ. ಇವಿಲ್ಲದೆ ಇರೋರಲ್ಲೂ ಹೆಚ್ಚಿಗೆ ಹೃದಯಾಘಾತಗಳಾಗ್ತಾ ಇದೆ. ಬಟ್ ಕಾರಣಗಳು ಜನಗಳಿಗೆ ಇದನ್ನು ಯಾರೂ ತಿಳಿಸಿ ಹೇಳ್ತಾ ಇಲ್ಲ. ಸೊ ಏನು ತಪ್ಪು ಮಾಡಿದ್ವಿ, ನಾವು ಏನು ಅನ್ಯಾಯ ಮಾಡಿದ್ವಿ, ಯಾವ ಜನ್ಮದ ಕರ್ಮದ ಫಲ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಜನ ಒಂದಷ್ಟು ಭಯಭೀತರಾಗಿದ್ದಾರೆ ವಿನಃ ಸೊ ಆ್ಯಕ್ಚುಯಲ್ ಕಾರಣಗಳು ಇದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಹೃದಯಾಘಾತಗಳಾಗಬೇಕು ಅಂತಂದರೆ ಅತಿಯಾದ ಮಾಂಸಾಹಾರನೇ ತಗೋಬೇಕು, ಮದ್ಯಪಾನನೇ ಮಾಡಬೇಕು ಅಥವಾ ಧೂಮಪಾನ ಇದರಿಂದ ಆಗ್ತಾ ಇದೆ ಅನ್ನೋದೇನಿಲ್ಲ. ಅದಕ್ಕಿಂತ ಮೀರಿರೋ ಕಾರಣಗಳು ನಮ್ಮ ಊಟದ ತಟ್ಟೆಯಿಂದ ಇವತ್ತು ಸೇರ್ತಾ ಇದೆ, ನಮ್ಮ ಜೀವನ ಶೈಲಿಯಿಂದ ಸೇರ್ತಾ ಇದೆ. ಹೀಗಾಗಿ ಹೃದಯಾಘಾತಗಳಿಗೆ ಬಹಳ ಮುಖ್ಯವಾದ ಕಾರಣಗಳೇನಂತಂತಂದರೆ, ಅದು ಬೀಡಿ, ಸಿಗರೇಟು, ತಂಬಾಕಿಗಿಂತ ಬಹಳ ಮುಖ್ಯವಾದ ಕಾರಣ ಏನಂತಂದರೆ ಅತಿಯಾಗಿರೋ ಉಪ್ಪು. ಸೊ ನಮಗೆ ನಿತ್ಯ ಉಪ್ಪು ಬೇಕಾಗಿರುವಂಥದ್ದು ಮನುಷ್ಯನಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಒಂದು ಗೈಡ್ಲೈನ್ಸ್ ಪ್ರಕಾರ ಗರಿಷ್ಠ 5 ಗ್ರಾಮ್. ಸೊ ಆದರೆ ಸರಾಸರಿ ಬಳಕೆ ಎಷ್ಟಾಗ್ತಾ ಇದೆ, 15 ಗ್ರಾಮ್ ಬಳಕೆ ಆಗ್ತಾಯಿದೆ. ಎಲ್ಲಿ ಸಾಂಬಾರಿದೆ, ಎಲ್ಲಿ ಉಪ್ಪಿನಕಾಯಿ ಬಳಕೆ ಆಗ್ತಾಯಿದೆ, ಎಲ್ಲಿ ಹೆಚ್ಚಿಗೆ ಹೊರಗಡೆ ತಿಂಡಿಗಳು ಸೇವನೆ ಆಗ್ತಾ ಇದೆ, ಸಹಜವಾಗಿ ಅಲ್ಲಿ ಉಪ್ಪು ಹೆಚ್ಚಿಗೆ ಸೇರುತ್ತೆ. ಹೀಗಾಗಿ 1ಕ್ಕಿಂತ 3 ಪಟ್ಟು ಅಧಿಕ ಆಗಿರೋ ಉಪ್ಪಿನಿಂದ ಏನಾಗ್ತಾ ಇದೆ, ಹೃದಯದ ರಕ್ತನಾಳಗಳು ಗಡ್ಸಾಗುತ್ತೆ, ಹೃದಯದ ಮಾಂಸಖಂಡಗಳು ಗಡ್ಸಾಗುತ್ತೆ. ಜೊತೆಗೆ ಅತಿಯಾಗಿರೋ ಅಡುಗೆ ಎಣ್ಣೆ ಕಾರಣದಿಂದ ಏನಾಗ್ತಾ ಇದೆ, ಅತಿಯಾದ ಒಂದು ದೇಹಸ್ಥೂಲತೆ, ಹೃದಯದ ರಕ್ತನಾಳಗಳಲ್ಲಿ ತಡೆ ಉಂಟಾಗುವಂಥದ್ದು, ಅತಿಯಾದ ಕೊಲೆಸ್ಟ್ರಾಲು, ಇವೆಲ್ಲವೂ ಅತಿಯಾದ ಎಣ್ಣೆ ಮತ್ತು ಉಪ್ಪಿನಿಂದನೇ ಆಗ್ತಾಯಿದೆ. ಅತಿಯಾದ ಅಡುಗೆ ಎಣ್ಣೆ, ಅತಿಯಾಗಿರೋ ಉಪ್ಪು. ಅಡುಗೆ ಎಣ್ಣೆ ನೋಡಿ, ಬೇಕಾಗಿರೋದು ಒಂದು 2 ರಿಂದ 3 ಟೀ ಚಮಚ ಅಷ್ಟೇ, ಅಂದರೆ ದಿನಕ್ಕೆ ಒಂದು 10-15 ml ಅಷ್ಟೇ ಬಳಕೆ ಆಗ್ತಾ ಇರೋದು. ಎಷ್ಟು ಸರಾಸರಿ 50 ml ಅಷ್ಟು ಅಡುಗೆ ಎಣ್ಣೆ ಬಳಕೆ ಆಗ್ತಾಯಿದೆ. ಹೀಗಾಗಿ ಅತಿಯಾಗಿರೋ ಅಡುಗೆ ಎಣ್ಣೆ ಮತ್ತು ಎಣ್ಣೆ ಅಂತಂದಾಗ ಬರೀ ಕಣ್ಣಿಗೆ ಕಾಣಿಸೋ ಎಣ್ಣೆ ಅಷ್ಟೇ ಅಲ್ಲ, ಇಂಡೈರೆಕ್ಟ್ ಆಯಿಲ್ಸ್ ಬೇರೆ ಸೇರ್ತಾ ಇದೆ. ಅಂತಂತಂದರೆ ನಟ್ಸಲ್ಲಿ ಅತಿಯಾದ ಎಣ್ಣೆ ಬೀಜಗಳ ಬಳಕೆ ಅಂತ ನಟ್ಸ್ ಬಳಕೆ ಮಾಡಿದಾಗ, ಅಥವಾ ಅತಿಯಾದ ಮಾಂಸಾಹಾರದಲ್ಲೂ ಅದರಲ್ಲೂ ಫ್ಯಾಟ್ ಇದೆಯಲ್ಲ, ಹೀಗಾಗಿ ಇನ್ವಿಸಿಬಲ್ ಫ್ಯಾಟ್ ಅನ್ನೋದು ಸಹ ನಮಗೆ ಹೆಚ್ಚಿಗೆ ಸೇರಿದಾಗ್ಲೂ ಸೊ ಹೃದಯದ ತಡೆ, ಹೃದಯಾಘಾತಗಳು, ಅದರಲ್ಲೂ ವಿಶೇಷವಾಗಿ ಹೈ ಬ್ಲಡ್ ಪ್ರೆಷರು, ಅನ್ಕಂಟ್ರೋಲ್ ಡಯಾಬಿಟೀಸು, ಸೊ ಒಬೆಸಿಟಿ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದು, ಇದೆಲ್ಲವೂ ಸೊ ಪ್ಯೂರ್ ವೆಜಿಟೇರಿಯನ್ಸಲ್ಲೂ ಹೆಚ್ಚಿಗೆ ಬರ್ತಾ ಇದೆ. ಯಾಕೆಂದರೆ ಅತಿಯಾದ ಉಪ್ಪು ಮತ್ತು ಅತಿಯಾದ ಅಡುಗೆ ಎಣ್ಣೆ, ಆಮೇಲೆ ಕಡಿಮೆ ಆಗಿರೋ ಕಾಲ್ನಡಿಗೆ. ಸೊ ಈ ಕಡಿಮೆ ಆಗಿರೋ ಕಾಲ್ನಡಿಗೆಯಿಂದ ಏನಾಗ್ತಾ ಇದೆ, ಬಿಸಿಲು ಬೆಳಕಿನ ಕೊರತೆ ಆಗ್ತಾ ಇದೆ. ಸೊ ಬಿಸಿಲು ಬೆಳಕು ಕೊರತೆ ಆಗ್ತಾ ಇದ್ದಂಗೆ ನಮ್ಮಲ್ಲೆಲ್ಲ
ಇಂಟರ್ನಲ್ ಸಿಸ್ಟಮ್ ಎಲ್ಲ ದುರ್ಬಲ ಆಗ್ತಾ ಹೋಗುತ್ತೆ. ಅಲ್ಲಿ ವೆಯ್ಟ್ ಗೇನ್ ಆಗ್ಬೋದು. ಒಂದು ಸರಿ ತೂಕ ಜಾಸ್ತಿ ಆಯಿತು ಅಂದರೆ ಕಾಲ್ನಡಿಗೆ ಕಡಿಮೆ ಆಗುತ್ತೆ. ಕಾಲ್ನಡಿಗೆ ಕಡಿಮೆ ಆದ ತಕ್ಷಣ ಮಂಡಿ ನೋವುಗಳು ಬರ್ಬೋದು. ಸೊ ಓವರ್ ವೆಯ್ಟ್ ಜಾಸ್ತಿ ಆಗೋದ್ರಿಂದ ಮತ್ತೆ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ BP ಆಗ್ಬೋದು. ಹೀಗಾಗಿ ಅತಿಯಾದ ಉಪ್ಪು, ಅತಿಯಾದ ಅಡುಗೆ ಎಣ್ಣೆ, ಕಡಿಮೆ ಆಗಿರೋ ಕಾಲ್ನಡಿಗೆ, ಕಡಿಮೆ ಆಗಿರೋ ಹಣ್ಣು ತರಕಾರಿಗಳ ಸೇವನೆ, ಅತಿಯಾದ ಒತ್ತಡ. ಇವತ್ತು ಒತ್ತಡಗಳು ಪರಿಹಾರ ಮಾಡ್ಕೊಳ್ತಾ ಇಲ್ಲ. ಒತ್ತಡಗಳಿಗೇನು ಮಾಡಬೇಕಾಯಿತು? ರೆಗ್ಯುಲರಾಗಿ ವಾಕಿಂಗ್ ಮಾಡಬೇಕು, ಇಲ್ಲ ಯೋಗ ಮಾಡಬೇಕು, ಆ ಸ್ಟ್ರೆಸ್ ಡೌನ್ ಮಾಡ್ಕೋಬೇಕು. ಆಗಿದ್ದಾಗೆ ಅವತ್ತೇ ನಮ್ಮ ಸ್ಟ್ರೆಸ್ ಲೆವೆಲ್ ಡೌನ್ ಮಾಡ್ಕೋಬೇಕು. ಹೀಗಾಗಿ ಆ ಸ್ಟ್ರೆಸ್ ಲೆವೆಲ್ಲು ಡೌನ್ ಮಾಡ್ಕೊಳ್ತಾ ಇಲ್ಲ, ವಾಕಿಂಗ್ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇಲ್ಲ, ಮೆಡಿಟೇಷನ್ ಇಲ್ಲ. ತೀರಾ ಹೆಚ್ಚಿನ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಳೋದು, ಅತಿಯಾದ ಆಹಾರ ಸೇವನೆ, ಪದೇ ಆಹಾರ ಸೇವನೆ ಮಾಡ್ತಾ ಇರೋದು, ರಾತ್ರಿ 9 ಗಂಟೆಗೆ 10 ಗಂಟೆಗೆ ಊಟ ಮಾಡುವಂಥದ್ದು, ಊಟ ಮಾಡಿ ಹಾಗೇ ಮಲ್ಕೊಳ್ಳೋವಂಥದ್ದು, ಈ ಜೀವನ ಶೈಲಿ ಅಂಶಗಳಿದೆಯಲ್ಲ, ಈ ಜೀವನ ಶೈಲಿ ಅಂಶಗಳು ಇವತ್ತು ಹೃದಯಾಘಾತಗಳಿಗೆ ಬಹಳ ಮುಖ್ಯವಾದ ಕಾರಣಗಳು.